ಆನೇಕಲ್ನಲ್ಲೂ ಜನರಿಗೆ ತಟ್ಟಿದ ಬೆಲೆ ಏರಿಕೆಯ ಬಿಸಿ ಕಳೆದ 11 ದಿನಗಳಿಂದ 4 ಬಾರಿ ಬೆಲೆ ಏರಿಕೆ ಆಗಿದೆ. ಪೆಟ್ರೋಲ್ ಲೀಟರ್ ದರ ₹2.60 ಹೆಚ್ಚಳ ಆಗಿರೋದು. ಪ್ರತಿ ಲೀಟರ್ ಡೀಸೆಲ್ ಬೆಲೆ ₹2.71 ಏರಿಕೆ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ಥರದೊಂದು ಚಿತ್ರಣ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೆಲವರು ಏನು ಮಾಡೋಕ್ಕಾಗಲ್ಲ, ಎಲ್ರಿಗೂ ಜಾಸ್ತಿ ಆಗಿದೆ. ಏನು ಪರ್ಟಿಕ್ಯುಲರ್ ಆಗಿ ಇವರೊಬ್ಬರಿಗೆ ಜಾಸ್ತಿ ಅಂತ ಏನಿಲ್ಲ, ಎಲ್ರಿಗೂ ಜಾಸ್ತಿ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಕಷ್ಟ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಏನು ಮಾಡೋಕ್ಕಾಗತ್ತೆ, ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬಂಕರ್ ಜಾಸ್ತಿ ಮಾಡಿದ್ರು, ಜಾಸ್ತಿ ಆಯಿತು ಅಷ್ಟೇ, ಏನೀಗ ಅಂತ ಕೆಲವರು. ಇನ್ನು ಕೆಲವರು ನಮಗೆ ಕಡಿಮೆ ಆಗ್ತಾ ಇದೆ, ಜೀವನ ಶೈಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ, ಎಲ್ಲದ್ರ ರೇಟು ಜಾಸ್ತಿ ಆಗ್ತಾ ಇದೆ, ಏನು ಮಾಡೋದು ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಿದೆ. ಸೊ 10 ದಿವಸದಲ್ಲಿ 4 ಸರಿ ರೇಟ್ ಜಾಸ್ತಿ ಆಗ್ತಿದೆ. ಸೊ ಏನು ಕೆಲಸ ಮಾಡ್ತೀರಿ ನೀವು? ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ವಿ. ಹಾಂ, ಈ 10 ಡೇಸಲ್ಲಿ ತುಂಬ ಅಂದರೆ ಏನು ₹1 ₹2 ಈ ಥರ ಜಾಸ್ತಿ ಆಗ್ತಾ ಇದೆ. ತುಂಬ ಇವಾಗ ಬಡವ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನಾವೇ ಅಂತಲ್ಲ, ತುಂಬ ಜನಗಳು ಇದ್ದಾರೆ, ಅವ್ರಿಗೆಲ್ಲರಿಗೂ ಭಾಳ ತೊಂದರೆ ಆಗ್ತಾಯಿದೆ. ಈಗ ನರೇಂದ್ರ ಮೋದಿ ಅವರು ಹೇಳಿದರು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿ ಅಂತ ಹೇಳಿದರು, ಆದರೆ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಕಡಿಮೆ ಮಾಡಿ ಅಂದರೆ ಯಾರು ನಡ್ಕೊಂಡು ಹೋಗೋ ಅವಶ್ಯಕತೆ ಈ ದಿನದಲ್ಲಿ ಇಲ್ಲ ಸರ್. ಯಾಕಂದರೆ ಇವಾಗ ನಡ್ಕೊಂಡು ಹೋಗೋದು ಅಂದರೆ ಇವಾಗ ಎಲ್ಲರೂ ಬೆಂಗಳೂರು ಎಲ್ಲ ಕೆಲಸ ಮಾಡೋಕ್ಕೆ ಬೆಂಗಳೂರು ಅದು ಬಂದಿದ್ದಾರೆ. ಏನು ಸುಮ್ಮನೆ ನಡ್ಕೊಂಡು ಹೋಗ್ಬಿಡು ಕೆಲಸ ಮಾಡೋ ಅಂದರೆ ಆಗಲ್ಲ, ಜೀವನ ಆಗಲ್ಲ. ಇಲ್ಲಿ ಫುಲ್ಲು ಇವಾಗ ಫ್ಲಿಪ್ಕಾರ್ಟ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅಂದರೆ ಅವರು ಎಲ್ಲರೂ ಬದುಕು ಮಾಡೋಕ್ಕೆ ಬೆಂಗಳೂರು ಬಂದಿದ್ದಾರೆ. ಈಗ ಪ್ರತಿನಿತ್ಯ ಈಗ ಸಾರ್ವಜನಿಕರು ಕೂಡ ಈಗ ಒಂದು ಫ್ಲಿಪ್ಕಾರ್ಟು ಇದು ಇದ್ರದ್ದು ಬ್ಲಿಂಕಿಟ್ಸ್ ಆ ಥರದ್ದೆಲ್ಲ ಇರ್ತಾರೆ, ಅಂಥವ್ರಿಗೆಲ್ಲ ತುಂಬ ತೊಂದರೆ ಆಗ್ತದೆ. ಎಲ್ಲರಿಗೂ ತೊಂದರೆ ಆಗ್ತದೆ. ಇದು ಒಬ್ಬರಿಗೆ ಅಲ್ಲ, ಸಾಮಾನ್ಯ ಪ್ರಜೆಗೆ ಎಲ್ಲರಿಗೂ ಫುಲ್ಲು ತೊಂದರೆ ಆಗ್ತಾಯಿದೆ. ಇದು ಗೌರ್ಮೆಂಟು ಸ್ವಲ್ಪ ನೋಟಿಸ್ ಇದು ಮಾಡಬೇಕಂತ ಜನರಿಗೆ ನಾವು ತಿಳಿಸ್ತಾ ಇದ್ದೀವಿ. ಪೆಟ್ರೋಲ್ ರೇಟ್ ಜಾಸ್ತಿ